ಮಾಡಿ ನಾಯಕರ ಹೆಸರು ಹೇಳಿ ಹೈಕಮಾಂಡ್ಗೂ ಸಾಷ್ಟಾಂಗ ಹಾಕಿ ಮಂತ್ರಿ ಏನೋ ಆಗಿದ್ದಾಯ್ತು. ಆದರೆ ಅದ್ಯಾಕೋ ಗ್ರಹಚಾರ ಬೆಂಬಿಡದ ಬೇತಾಳದ ಥರ ಹಿಡ್ಕೊಂಡ್ರೆ ಆಗ ಏನಾಗುತ್ತೆ ಅಂತ ಕೇಳಿದರೆ ಹಿಂಗೆ ಆಗೋದು ಅಂದಿದ್ದು ಗೋವಿಂದಣ್ಣ. ಹಿಂಗೆ ಅಂದರೆ ಹೆಂಗೆ ಅಂತ ಕೇಳಿದರೆ ಅವ್ರ ಕಣ್ಣಿಗೆ ಕಂಡಂಗೆ ಕಟ್ಟಿ ಕೊಟ್ಟಿರೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡ್ಕೊಂಬ. ರಾಜಕೀಯನೇ ಹಾಗೆ, ಎಲ್ಲೋ ಗುರಿ ಇಟ್ಟು ಯಾವಾಗಲೂ ಹೊಡೆದಿದ್ದು ಇನ್ಯಾವಾಗಲೂ ಹೋಗಿ ಬೀಳುತ್ತಂತೆ. ಇದು ಹಾಗೆ ಆಗ್ತಿದೆ ನೋಡು. ಈ ಕಡೆ ಸಿಎಂ ನೋಡಿದ್ರೆ ಒಂದು ವಿಕೆಟ್ ಕೆಡಬೇಕು ಅಂತಾನೆ ದಿಲ್ಲಿಗೆ ಹೊರಟಂಗಿದೆ. ಹಾಗಂತ ಮುಂದಿನ ಯುದ್ಧನೂ ಮರ್ತಿಲ್ಲ. ಈ ಕಡೆ ಯುದ್ಧದ ತಯಾರಿಗೆ ಸೈನಿಕರನ್ನು ಕಳಿಸಿದ್ದಾರೆ. ಹೆಂಗ್ ನೋಡಿದ್ರು ಯುದ್ಧ ಶತಸಿದ್ಧ ಅಂತ ಮತ್ತೆ ಪ್ರಾಸ ಒಗಟು ಎಲ್ಲ ಸೇರಿಸ್ಕೊಂಡು ಮಾತಾಡ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಯಾವ ಯುದ್ಧ, ಯಾವ ಸೈನಿಕರು, ಯಾವ ಗುರಿ, ಯಾವುದೋ ರಾಜನ್ ಕತೆ ಹೇಳ್ದಂಗೆ ಹೇಳ್ತಿದ್ದೀರಿ, ಅದೇನು ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ ಆಂತರಿಕ ಶತ್ರುಗಳ ಜೊತೆ ಯುದ್ಧಕ್ಕಿಳಿದ ಮಹಾರಾಜರ ಕಥೆಯನ್ನ. ವಿಷಯ ಏನಪ್ಪ ಅಂದ್ರೆ, ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಪ್ರಕಾರ ಕ್ಯಾಬಿನೆಟ್ಗೆ ಸಣ್ಣ ಸರ್ಜರಿ ಮಾಡೋಕೆ ಸಿಎಂ ರೆಡಿಯಾಗಿದ್ದಾರೆ. ಇದೇ ಕಾರಣಕ್ಕೆ ಈಗ ದಿಲ್ಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡೋಕ್ಕೂ ತಯಾರಾಗಿದ್ದಾರೆ. ಕ್ಯಾಬಿನೆಟ್ ಸರ್ಜರಿ ಮಾಡಿ ಹೊಸಬರನ್ನ ತಗೋಬೇಕು ಅಂದ್ರೆ ಆಗ ಬೀಳೋ ವಿಕೆಟ್ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರವಾಗಿ ಕೇಳಿ ಬರ್ತಿರೋ ಹೆಸರುಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಬೀಳೋ ವಿಕೆಟ್ಗಳ ಬಗ್ಗೆ ಈಗ ವಿಧಾನಸೌಧದ ಕಾರಿಡಾರ್ ಅಲ್ಲಿ ತರಹೇವಾರಿ ಡಿಸ್ಕಷನ್ಗಳು ನಡೀತಾ ಇದೆ. ಅದರಲ್ಲಿ ಈಗಾಗಲೇ ಡಿಸ್ಕಷನ್ ನಲ್ಲಿರೋ ನಾಗೇಂದ್ರ ಹೆಸರಿನ ಜೊತೆ ಮತ್ತೊಂದು ಹೆಸರನ್ನು ಸೋರ್ಸ್ಗಳು ಹೇಳ್ತಿವೆ. ಅವು ಹೇಳ್ತಿರೋ ಹೆಸರು ಯಾವುದಪ್ಪ ಅಂದ್ರೆ, ಕೇಳಿ ಬಂದ ಧ್ವನಿ, ಕಂಗ್ರ್ಯಾಚುಲೇಷನ್ ಬ್ರದರ್, ಅಬ್ಬಬ್ಬ ಲಾಟ್ರಿ. I BZ Zamir Ahmad Khan do swear in name of Allah and my mother solemnly affair. ಹೌದು, ವಿಧಾನಸೌಧ ಕಾರಿಡಾರ್ನ ಮೂಲಗಳ ಮಧ್ಯೆ ನಡೀತಿರೋ ಡಿಸ್ಕಷನ್ನಿನ ಪ್ರಕಾರ ಸಂಪುಟದಿಂದ ಹೊರಬೀಳೋ ಲಿಸ್ಟ್ನಲ್ಲಿ ಈಗ ಜಮೀರ್ ಹೆಸರು ತೇಲಾಡೋಕೆ ಶುರುವಾಗಿದೆಯಂತೆ. ಒಂದ್ ಕಡೆ ಈಗ ಬಾಕಿ ಇರೋ ಒಂದು ಸೀಟಿಗೆ ಮಹಿಳಾ ಕೋಟಾದ ಅಡಿಯಲ್ಲಿ ಅನ್ನಪೂರ್ಣ ತುಕಾರಾಮ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಮೂಲಗಳ ಮಧ್ಯೆಯೇ ಓಡಾಡ್ತಿದೆ. ಅದರ ಜೊತೆಗೆ ಲೇಔಟ್ ಕೃಷ್ಣಪ್ಪ ಅವರನ್ನ ಮಂತ್ರಿ ಮಾಡಬೇಕು, ಬಸವರಾಜ್ ಶಿವಣ್ಣವರಿಗೆ ಮಿನಿಸ್ಟ್ರು ಪೋಸ್ಟ್ ಕೊಡಬೇಕು ಅಂದ್ರೆ ಆಗ ಹಾಲಿ ಇರೋ ಮಂತ್ರಿಗಳ ಪೈಕಿ ಇಬ್ಬರಾದ್ರೂ ರಾಜೀನಾಮೆ ಕೊಡಬೇಕು. ಇಲ್ಲಿವರೆಗೂ HC ಬಾಲಕೃಷ್ಣ ಮಂತ್ರಿ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ ಚರ್ಚೆ ಆಗ್ತಾ ಇತ್ತು. ಆದರೆ ಬಾಲಕೃಷ್ಣ ಎಲ್ಲಿದ್ದಾರೆ ಅಂತ ನೋಡಿದ್ರೆ ಅವರನ್ನ ಸ್ವತಃ CMA ಬೈ ಎಲೆಕ್ಷನ್ಗೆ ರೆಡಿ ಮಾಡಿ ಹೋಗಿ ಅಂತ ಹಿರಿಯೂರಿಗೆ ಕಳಿಸಿದ್ದಾರೆ. ಅಲ್ಲಿ ಸಚಿವ ಬಾಲಕೃಷ್ಣ ಅವರು ಶಾಸಕ ಕುಣಿಗಲ್ ರಂಗನ ಜೊತೆ ಮೆರವಣಿಗೆ, ಭಾಷಣ, ರೋಡ್ ಶೋ ಅಂತ ಈಗಲೇ ಪ್ರಚಾರ ಶುರು ಹಚ್ಕೊಂಡಿದ್ದಾರೆ. ಹಂಗಾದ್ರೆ ಈಗ ಇರೋ ಮಂತ್ರಿಗಳ ಪೈಕಿ ನಾಗೇಂದ್ರ ಬಿಟ್ರೆ ಮತ್ಯಾರಿಂದ ರಾಜೀನಾಮೆ ಪಡಿತಾರೆ ಅನ್ನೋ ಡಿಸ್ಕಷನ್ನು ವಿಧಾನಸೌಧದ ಕಾರಿಡಾರಿನ ಮೂಲಗಳ ಮಧ್ಯೆಯೇ ನಡೆದಾಗ ಕಂಗ್ರ್ಯಾಚುಲೇಷನ್ ಬ್ರದರ್, ಅಬ್ಬಬ್ಬ ಲಾಟ್ರಿ ಅನ್ನೋ ಧ್ವನಿ ಬಂದಿದ್ದು ಮೂಲಗಳ ಇಂಡೈರೆಕ್ಟ್ ಆಗಿ ಜಮೀರ್ ವಿಕೆಟ್ ಬೀಳಿಸೋ ಪ್ರಯತ್ನ ನಡೀತಿದೆ ಅಂದಿದ್ದು ಅದೇ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಈ ರೀತಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬೆಳವಣಿಗೆಗಳು ಆಗ್ತಾ ಇದೆ. ಆಂತರಿಕ ಯುದ್ಧ ಗೆಲ್ಲೋದಕ್ಕೆ ದೆಹಲಿಗೆ CM DK ಶಿವಕುಮಾರ್ ಅವರು ಹೊರಟಿದ್ದಾರೆ. ಮಂತ್ರಿ ಮಂಡಲದ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನ ನಡೀತಾ ಇದೆ. ನೀವೆಲ್ಲ ಗಮನಿಸಿದಿರಿ, ಸೆಕೆಂಡ್ ಲಿಸ್ಟ್ ಔಟ್ ಆದಾಗ ಯಾರೆಲ್ಲ ಅಸಮಾಧಾನಗೊಂಡ್ರು, ಯಾರೆಲ್ಲ ಬೇಸರಗೊಂಡ್ರು, ಯಾರೆಲ್ಲ ರಸ್ತೆಗಿಳಿದು ತಮ್ಮದೇ ಪಾರ್ಟಿಯ ನಾಯಕರು, ತಮ್ಮದೇ ಪಾರ್ಟಿಯ ಮುಖ್ಯಮಂತ್ರಿ ವಿರುದ್ಧ ಹರಿಹಾಯ್ದ್ರು ಅಂತ ಹೇಳಿ. ಈ ಕಡೆ ಹಿರಿಯೂರು ಉಪಕದನಕ್ಕೂ ತಯಾರಿ ಆಗಬೇಕಾಗಿದೆ. ಆ ಕಡೆ ಮಂತ್ರಿಮಂಡಲದ ಈ ಕ್ಷಣದವರೆಗೂ ಇರುವ ಅಸಮಾಧಾನವನ್ನು ದೂರ ಮಾಡಬೇಕಾಗಿದೆ. ಈ ಎಲ್ಲ ಕಾರಣಗಳಿಗೆ ತನ್ನ ಸೈನಿಕರ ಕಳುಹಿಸಿದ್ದಾರೆ ಮುಖ್ಯಮಂತ್ರಿಗಳು. ಹಿರಿಯೂರಲ್ಲಿ HC ಬಾಲಕೃಷ್ಣ, ಡಾಕ್ಟರ್ ರಂಗನಾಥ್, ದಿಲ್ಲಿಯತ್ತ ಮುಖ್ಯಮಂತ್ರಿ DK ಶಿವಕುಮಾರ್. ಹಿರಿಯೂರನ್ನು ನೋಡ್ಕೊಳ್ಳಿ, ಅಲ್ಲಿ ವಾತಾವರಣ ಹೇಗಿದೆ ತಿಳ್ಕೊಳ್ಳಿ ಅಂತ ಇವರನ್ನ ಕಳಿಸ್ಕೊಟ್ಟಿದ್ರೆ, ಇಲ್ಲಿರೋದೆಲ್ಲ ನಾನು ಸರಿ ಮಾಡ್ತೀನಿ ಅಂತ DK ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ದಾರೆ. ಮುಂದೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾರನ್ನ ಆಚೆ ಹಾಕ್ತಾರೆ, ಅಸಮಾಧಾನಗೊಂಡ ಯಾರನ್ನ ಸಮಾಧಾನಪಡಿಸಿ ಮಂತ್ರಿಮಂಡಲಕ್ಕೆ ಸೇರಿಸ್ಕೋತಾರೆ, ಮತ್ತೆ ಇನ್ನೂ ಆ ರೀತಿಯ ಬೆಳವಣಿಗೆ ಇದೆಯಾ, ಲಿಸ್ಟ್ ನಂಬರ್ 3 ಔಟ್ ಆಗುತ್ತಾ, ಆ ರೀತಿಯ ಚಾನ್ಸಸ್ಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅನ್ನೋಂಥ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು. ಇದ್ರ ಬಗ್ಗೆ ಏನು ಮಾಹಿತಿ ಸಿಗುತ್ತೆ ಗೋವಿಂದಣ್ಣ ಅವರಿಂದ ಅನ್ನೋದನ್ನು ತಿಳ್ಕೊಳ್ಳೋಣ. ವೀರೇಂದ್ರ ಈಗ ಮತ್ತೆ ನಮ್ಮ ಜೊತೆಗೆ ರೆಡಿಯಾಗಿದ್ದಾರೆ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ. ವೀರೇಂದ್ರ, ಈಗ
ಆಗ್ಲಷ್ಟೇ ಒಂದು 10 ನಿಮಿಷದ ಹಿಂದೆ ನಾನು ಮಾತಾಡಿಸುವಾಗ ನಿಮ್ಮನ್ನ ಓಣಂ ಸೆಲೆಬ್ರೇಷನ್ ಇಂದ ಕರ್ಕೊಂಡ್ಬಂದೆ ಅಂತ ಹೇಳ್ತಾ ಇದ್ದೆ. ಈ ಗ್ಯಾಪ್ ಅಲ್ಲಿ ಗೋವಿಂದಣ್ಣ ಅವ್ರನ್ನ ಡೆಲ್ಲಿ ಕಳಿಸ್ಕೊಟ್ರಾ ಅಥವಾ ಇಲ್ಲೇ ಕೂತ್ಕೊಂಡು ಮಾಹಿತಿ ತಗೋತಾ ಇದ್ದಾರಾ? ಈಗ ನೀವು ಹೇಳಿದ್ರಲ್ಲ ಜೂಟ್ ಆದ್ರು ಅಲ್ಲಿ ಅವ್ರು ಅಲ್ಲಿಗೆ ಹೋಗಿದ್ದು, ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗಿ ಸೀದಾ ಡೆಲ್ಲಿ ಕಡೆ ಮುಖ ಮಾಡಿಬಿಟ್ಟಿದ್ದಾರೆ ಪಾಟೀಲ್ರೆ. ನೀವು ಬಿಟ್ಟಿದ್ದೆ ತಡ, ಡೈರೆಕ್ಟ್ ಏರ್ಪೋರ್ಟ್ ಭಾರಿ ಫಾಸ್ಟ್. ಹಾ ಪಾಟೀಲ್ರೆ, ಇಲ್ಲಾದ್ರೆ ನಿಮ್ಮ ಸ್ಪೀಡಿಗೆ ಅವರು ಹೊಂದ್ಕೊಂಡು ನಮಗೆ ಮಾಹಿತಿ ಕೊಡ್ಬೇಕಲ್ಲ. ಕರೆಕ್ಟ್. ನನಗೆ ಈಗ ಜಮೀರ್ ಅಹಮದ್ ಅವ್ರ ವಿಚಾರದ ಬಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ಬಿಡ್ತೀನಿ. ಹಾ ಹೇಳಿ. ಈಗ ಮಂತ್ರಿ ಮಂಡಲದಿಂದ ಕೈ ಬಿಡುವಂತಹ ಲಿಸ್ಟ್ ಅಲ್ಲಿ ಜಮೀರ್ ಅಹಮದ್ ಅವ್ರ ಹೆಸರು ಓಡಾಡ್ತಾ ಇದೆ, ತೇಲಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ನಾವು ಕೇಳ್ಪಟ್ವಲ್ಲ. ಈ ಒಂದು ನಾರದ ವಿಜಯನೋ ಅಥವಾ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನಾರದರನ್ನ ಹಿರಣ್ಯಕಶಿಪುನ ಯಾರೋ ಕರೀತಾರೆ, ನಾರದರೇ ಬನ್ನಿ ಹೀಗೆ ಅಂತ ಹೇಳಿ. ಅವಾಗ ಇದೇನಪ್ಪ ನಾರದರು ಹೇಳೋದೇನು ಅಂತಂದ್ರೆ, ಇದೇನು ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ ಬಿಟ್ಟ ಹಾಗೂ ಅಲ್ಲ ಅಂತ ಹೇಳಿ. ಹಂಗೆ ಜಮೀರ್ ಅಹಮದ್ ಅವರಿಗೆ ಸ್ಥಾನವನ್ನ ಕೊಟ್ಟ ಹಾಗೂ ಅಲ್ಲ ಬಿಟ್ಟ ಹಾಗೂ ಅಲ್ಲ ಅಂತ ಪರಿಸ್ಥಿತಿ ಇದೆಯಾ ಅಂತ. ಹೌದು, ಭಕ್ತ ಪ್ರಹ್ಲಾದ ಸಿನಿಮಾದ ದೃಶ್ಯ ನೀವು ಹೇಳಿದ್ದು ಪಾಟೀಲ್ರೆ, ಕಣ್ಣಿಗೆ ಕಡ್ದಾಗಿದೆ ಅದು. ಇದು ಹಂಗೆ ಆಯ್ತು ಎಕ್ಸಾಕ್ಟ್ಲಿ. ನೀವು ಎಷ್ಟು ಒಳ್ಳೆ ಎಕ್ಸಾಂಪಲ್ ಕೊಟ್ರಿ ಅಂದ್ರೆ ಹಂಗೆ ಆಗ್ಬಿಟ್ಟಿದೆ ನೋಡಿ. 1 ತಿಂಗಳು ಆಗಿಲ್ಲ ಆಗ್ಲೇ ಈಗ ಅದು ಹೆಂಗೆ ಅವ್ರು ಮಿನಿಸ್ಟರ್ ಆಗಿದ್ದ ಹೆಂಗೆ ನಿಮಗೆ ಗೊತ್ತಲ್ಲ ಪಾಟೀಲ್ರೆ. ಇಷ್ಟು ಸರ್ಕಸ್ ಮಾಡಿ ಯಾವಾಗ್ಲೂ ಆಗಿರ್ಲಿಲ್ವೇನೋ. ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಹಿಂದಿನ ದಿನ ಬೈಟ್ ಕೊಟ್ಟಿದ್ರು, ಏನಂತ, ನನ್ನ ಜೀವನದಲ್ಲೇ ಯಾವತ್ತೂ ಲಾಬಿ ಮಾಡಕ್ ಡೆಲ್ಲಿ ಹೋಗಿಲ್ಲ ಅಂತೇಳಿ. ಬೆಳಗ್ಗೆ ಕಟ್ ಮಾಡಿದ್ರೆ ಎಲ್ಲಿದ್ದಾರೆ ಅಲ್ಲಿ ಚೆಕ್ ಮಾಡಿದ್ರೆ ಎಲ್ಲಿದ್ರು ಜಮೀರ್ ಅಹಮದ್ ಖಾನ್ ಅವರು? ಡೆಲ್ಲಿಯಲ್ಲಿದ್ರು. ಅಷ್ಟರ ಮಟ್ಟಿಗೆ ಲಾಬಿ ಮಾಡಿ 100 ಸತಿ ಗುರು, ನಮ್ಮ ಗುರುಗಳು ದೇವೇಗೌಡರು ಅಂತ ಹೇಳಿ, 1000 ಸತಿ ನಾಯಕರು ಅಂತ ಹೇಳಿ ಕ್ಷಮೆಯಾಚನೆ ಮಾಡಿ, ಅಲ್ಲೇ ಅವ್ರ ಆಫೀಸ್ ಕೆಳಗಡೆ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತ ಇದೆ ಪಾಟೀಲ್ರೆ, ಅಲ್ಲೂ ಚರ್ಚೆ ಆಗ್ತಿತ್ತಂತೆ. ಈ ಸತಿ ಭಾಳ ಕಷ್ಟ ಇದೆ, ಈ ಸತಿ ಯಾರು ಅವ್ರ ಜೊತೆ ನಿಂತಿಲ್ಲ, ಹಿಂದೆ ಎಲ್ಲ ಯಾರು ಅವ್ರನ್ನ ಮಂತ್ರಿ ಮಾಡಿದ್ರೋ ಅವರೇ ಈ ಸತಿ ಅವ್ರ ಮಂತ್ರಿ ಆಗೋದು ಬೇಡ ಅಂತ ನಿಂತುಬಿಟ್ಟಿದ್ದಾರೆ. ಹಿಂಗಿರುವ ಕಷ್ಟ ಇದೆ ಅನ್ನೋ ಸಂದರ್ಭದಲ್ಲಿ ಹೆಂಗೋ ಮಂತ್ರಿ ಆಗಿ ಬಂದರು ಪಾಟೀಲ್ರೆ. ಇನ್ನು 1 ತಿಂಗಳಾಗಿಲ್ಲ ಆಗಲೇ ವಿಕೆಟ್ ಘಾನ್ ಅಂತ ಹೇಳಿ ಸುದ್ದಿ ಬಂದರೆ, ಈಗ ಅವತ್ತು ಯಾರ್ಯಾರು ಕಂಜಾಜುಲೇಷನ್ ಬ್ರದರ್ ಅಬ್ಬಬ್ಬ ಲಾಟ್ರಿ ಅಂತ ಅಲ್ಲಿ ಹೋಗಿ ದೋಸೆ ತಿನ್ಕೊಂಡು ಬಂದಿದ್ರಲ್ಲ, ಈಗೇನು ಹೇಳ್ತಾರೆ ಅಂತ. ಈಗ ದೇವ್ರು ಒಳ್ಳೇದು ಮಾಡ್ತದ ನಿಂಗೆ ಅದು ತೇಜಸ್ವಿ ಸೂರ್ಯ ಅವರಿಗೆ ಹೇಳಿ ಕರೆಕ್ಟ್ ನೋಡಿ, ಎಷ್ಟು ಚೆನ್ನಾಗಿ ಸಿಂಕ್ ಆಗುತ್ತಂದ್ರೆ ಈಗ ಅದು ಈ ಸಿಚುಯೇಷನ್ಗೆ ಹಂಗೆ ಆಗುತ್ತೆ ಪಾಟೀಲ್ರೆ. ಹಂಗೆ ಈ ಡೈಲಾಗ್ ಯಾವಾಗ ಬರುತ್ತೆ ಅಂತಂದ್ರೆ, ಇನ್ ಕೇಸ್ ಈಗ 3ನೇ ಲಿಸ್ಟ್ ಒಂದು ರೆಡಿ ಮಾಡ್ಕೊಳ್ತಿದ್ದಾರೆ ಈ ನಾಯಕರು ಅಂತೆಲ್ಲ ಇದೆಯಲ್ಲ, ಕಂಜಾಜುಲೇಷನ್ ಬ್ರದರ್ ಅಂತ ಹೇಳಿದವರು ಇನ್ ಕೇಸ್ ಇವರನ್ನ ಮಂತ್ರಿ ಮಂಡಲದಿಂದ ಹಾಕ್ತಾ ಇದೀವಿ ಅಂತಂದ್ರೆ ದೇವ್ರು ಒಳ್ಳೇದು ಮಾಡ್ತದ ನಿಂಗೆ? ಅದೇ ಮಾಡ್ತಾರೆ. ಪರ್ಫೆಕ್ಟ್, ಅದೇ ಬರುತ್ತೆ ಪಾಟೀಲ್ರೆ. ಸನ್ನಿವೇಶ ಹಂಗೆ ಕೂಡ್ಕೊಂಡ್ ಬರ್ತಿದೆ ಅಂತ ಹೇಳಿ ಅದೇ ಬೆಣ್ಣೆ ದೋಸೆ ಹೋಟ್ಲಿದೆಯಲ್ಲ ಅಲ್ಲೇ ಆಗ್ತಿರೋ ಟಾಕಿದ್ದು. ಯಾಕಂದ್ರೆ ನಿನ್ನೆವರೆಗೂ ಏನಿತ್ತು ಟಾಕು ಅಂದ್ರೆ, ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದವರು, ಯಾಕಂದ್ರೆ ನಮ್ಮ ಗೋವಿಂದಣ್ಣರಲ್ಲಿ ದೋಸೆ ತಿನ್ನಕ್ಕೆ ಹೋಗ್ತಾ ಇರ್ತಾರೆ ಯಾವಾಗಲೂ. ಅಲ್ಲಿ ಏನು ಕಿವಿ ಬಿದ್ದಿತ್ತು ಅಂದ್ರೆ, ಮಾಗಡಿ ಅವ್ರು ಅವರೇ ಹೇಳ್ಬಿಟ್ಟಿದ್ದಾರೆ ನಾನು ಸಚಿವ ಸ್ಥಾನ ತ್ಯಾಗ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ. ಸೊ ಆ ವಿಕೆಟ್ ಹೋಗುತ್ತೆ. ಅವ್ರನ್ನ ಹೆಂಗಿದ್ರು ಈಗ ಅಸಮಾಧಾನಿತರು ಬಹಳ ಜನ ಇದಾರಲ್ಲ ಪಾಟೀಲ್ರೆ. ಕಾಲಿರೋದೆಷ್ಟು? 1 ಸೀಟು, ಅದು ಯಾವ ಕೋಟ? ಮಹಿಳಾ ಕೋಟ. ಇನ್ನು ಉಳಿದವ್ರನ್ನೆಲ್ಲ ಸಮಾಧಾನ ಮಾಡೋಕ್ಕೆ ಒಂದು ಕಡೆ ಬಸವರಾಜ ಶಿವಣ್ಣವ್ರು ಆಗಲೇಬೇಕು ಅಂತ ಸಿದ್ದರಾಮಯ್ಯವ್ರು ನಿಂತಿದ್ದಾರೆ, ಈ ಕಡೆ ಲೇಔಟ್ ಕೃಷ್ಣಪ್ಪ. ಯಾರನ್ನು ತೆಗಿತಾರೆ ಅನ್ನೋ ಪ್ರಶ್ನೆ ಇತ್ತಲ್ಲ, ಮಾಗಡಿ ಕಡೆ ಕೈ ತೋರಿಸ್ತಿದ್ರು. ಇವತ್ತು ಕಟ್ ಮಾಡಿ ನೋಡಿದ್ರೆ ಮಾಗಡಿ ಅವ್ರು ಎಲ್ಲಿದ್ದಾರೆ? ಹಿರಿಯವರು ಎಲ್ಲಿದ್ದಾರೆ ಪಾಟೀಲ್ರೆ? ಆಲ್ರೆಡಿ ಎಲೆಕ್ಷನ್ ಪ್ರಚಾರ ಶುರು ಮಾಡ್ಬಿಟ್ಟಿದ್ದಾರೆ. SR ವಿಶ್ವನಾಥ್ ಅವರು ಕೊಟ್ಟಿರೋ ಐಡಿಯಾ ವರ್ಕೌಟ್ ಆಗುತ್ತೆ ಅನ್ಸುತ್ತಪ್ಪ. ಅಲ್ಲಿಗೆ ಬಂದು ನಿಲ್ತಂಗಿದೆ ಇದು ಈಗ. ಯಾಕಂದ್ರೆ 2 ಸೀಟ್ ಬೇಕು, 1 ಖಾಲಿ ಇದೆ, ಅದು ಮಹಿಳಾ ಕೋಟ ಬಿಟ್ಬಿಡಿ. ಈಗ ನಾಗೇಂದ್ರ ಅವ್ರದ್ದೊಂದು ಚರ್ಚೆ ನಡೀತಾ ಇದೆಯಲ್ಲ ಇವತ್ತು, ಬಹಳ ತಾರಕಕ್ಕೆ ಹೋಗಿದೆಯಲ್ಲ, ಅದೊಂದು ಖಾಲಿ ಆಯ್ತು ಅಂದ್ರೆ ಈಗ ಬಸವರಾಜ ಶಿವಣ್ಣ ಅವರಂತ ಅನ್ಕೊಳ್ಳಿ, ಇನ್ನೊಂದು ಖಾಲಿ ಆಗ್ಬೇಕಲ್ಲ. ಈಗ ಲೇಔಟ್ ಕೃಷ್ಣಪ್ಪ ಅವ್ರದ್ದೊಂದು ಇದೆಯಲ್ಲ, ಅದಕ್ಕೆ ಯಾರು? ಅದಕ್ಕೆ ಅಲ್ಲಿ ಬೆಣ್ಣೆ ದೋಸೆ ಹೋಟ್ಲು ಚರ್ಚೆ ಪಾಟೀಲ್ರೆ ಕೇಳ ಬಂದಿದ್ದು. ಆದ್ರೂ ಆ ಆಂಗಲ್ ನಾವು ನೋಡೋದಾದ್ರೆ ಏನಾಗ್ತಿದೆ ಅಂತ ಹೇಳ್ತೀನಿ ಕೇಳಿ ಪಾಟೀಲ್ರೆ. ಟ್ರ್ಯಾಕ್ ತಪ್ಪಿತು. ಏನಾಯ್ತು ಅಲ್ಲಿ, ಈಗ ನಿನ್ನೆವರೆಗೂ SC ಬಾಲಕೃಷ್ಣ ಅವ್ರದ್ದಿತ್ತಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ಅವ್ರನ್ನ ಹಿರಿಯರಿಗೆ ಕಳಿಸಿದಾರಂತೆ, ನೀ ತಲೆ ಕಟ್ಸ್ಕೊಬೇಡ, ಹೋಗಿ ಅಲ್ಲಿ ಕೆಲಸ ಮಾಡು, ಎಲೆಕ್ಷನ್ ಗೆಲ್ಸಕ್ಕೆ ಏನ್ ಬೇಕು ಅದನ್ನ ತಯಾರಿ ಮಾಡ್ಕೊ ಹೋಗು ಅಂತ ಕುಣಿಗಲ್ ರಂಗನಾಥ್ ಅವ್ರನ್ನು ಒಟ್ಟು ಮಾಡ್ಬಿಟ್ಟು ಅವರಲ್ಲಿ ಫುಲ್ ರೋಡ್ ಶೋ ಮಾಡ್ತಾ ಇದಾರೆ ಪಾಟೀಲ್ರೆ. ಈಗ ಚಾಮರಾಜಪೇಟೆ ಇದು ನೀವು ಹೇಳಿದ್ರಲ್ಲ, ಈಗ ತೇಜಸ್ವಿ ಸೂರ್ಯ ಹೊಡೆದಿದ್ದ ಡೈಲಾಗು ಅದು ಯಾವಾಗ ಬರುತ್ತೆ ಅಂತ ಹೇಳಿ ಅಲ್ಲೇ ಚರ್ಚೆ ನಡೀತಾ ಇದೆ. ಅದೇನಾಗುತ್ತೆ ಅಂದ್ರೆ ಆ ಚರ್ಚೆನ ಕೇಳ್ಕೊಂಬಂದು ಹೇಳ್ತೀನಿ ಪಾಟೀಲ್ರೆ. ಥ್ಯಾಂಕ್ ಯು ವೀರೇಂದ್ರ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.